ನಡೀತಾ ಇದೆ ಅಷ್ಟೆ. ಇದು ಆಸುರಿ ಭಾವದ ಮಂದಿ ಆಡುವ ಮಾತು. ಇದರ ಜೊತೆಗೆ ಉಪನಿಷತ್ತಿನ ಇನ್ನೊಂದು ಸಾಲುಗಳನ್ನು ಕೂಡ ದ್ವೇವಾ ಬ್ರಹ್ಮಣೋಪೈ ಮೂರ್ತಂಚ ಅಂತ ವಿವರಿಸಿ ಪ್ರಾಚೀನ ಶಾಲಶ್ರುತಿಯನ್ನು ಕೂಡ ಹೇಳಿದ್ರು. ಪರಸ್ಪರ ಸಂಭವ ಹೌದು ಅನ್ನುವುದಕ್ಕೆ ಹಿಂದೆ ಸ್ವತಃ ಕೃಷ್ಣನೇ ಹೇಳಿದ್ದಾನೆ. ಅನ್ನಾರ್ಥವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ಅಂತ ಒಂದು ಅದ್ಭುತವಾದ ಜಗಚ್ಚಕ್ರವನ್ನ ಪರಸ್ಪರ ಸಂಭವ ಆಗತ್ತೆ ಈ ಜಗತ್ತು. ಒಬ್ರಿಗೊಬ್ರಿಗೆ ನಾವ್ಯಾಕೆ ಜಗತ್ತಿಗೆ ಸಹಾಯ ಮಾಡಬೇಕು, ನಮ್ಗೇನ್ ಸಂಬಂಧ ಅಂತ ಯಾರು ಬದುಕ್ತಾನೋ, ಬೇರೆಯವ್ರಿಗೆ ನಾವ್ಯಾಕೆ ಹೆಲ್ಪ್ ಮಾಡ್ಬೇಕು ಅಂತ ಯಾರು ಬದುಕ್ತಾನೋ ಅವನು ಈ ಜಗತ್ತಿನ ಚಕ್ರದಿಂದ ಹೊರಗೆ ಹೋಗ್ತಾನೆ. ಅವನ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯ ಅಘಾಯುರಿಂದ್ರಿಯಾರಾಮ ಮೋಘಂ ಪಾರ್ಥ ಸುಜೀವತಿ. ಮೈ ಲೈಫ್, ನನ್ನ ದುಡಿಮೆ, ನನ್ನ ಜೀವನ, ನನ್ನ ಸುಖ ಅಂತ ಯಾರು ಅತ್ಯಂತ ಸ್ವಾರ್ಥ ಹಾಕೊಂಡು ಬೇರೆಯವರಿಗೆಲ್ಲ ಮಾಡಿ ಯಾರು ಇಲ್ಲಿ ಬದುಕಿದವರಿಲ್ಲ, ಮಾಡಿದವರಿಗೆ ಯಾರಿಗೂ ಶ್ರೇಯಸ್ಸಾಗುವುದಿಲ್ಲ ಅಂತ ಹೀಗೆ ಯಾವುದೋ ತನಗಾದ ಒಂದು ಕೆಟ್ಟ ಅನುಭವ ಅಥವಾ ಯಾರದೋ ಅನುಭವದ ಕೆಟ್ಟ ಮಾತುಗಳನ್ನು ಕೇಳಿಸಿಕೊಂಡು ನಮಗೆ ಜಗತ್ತಿಗೆ ಸಂಬಂಧ ಇಲ್ಲ ಅಂದ್ರೆ ಡಿಟ್ಯಾಚ್ಡ್ ಆಗಿರ್ಬೇಕು ಅನ್ನೋದು ಸತ್ಯ. ಆದ್ರೆ ಅದೇ ಹೊತ್ತಿಗೆ ಅಟ್ಯಾಚ್ಡ್ ಆಗಿರ್ಬೇಕು. ಆದ್ರೆ ಆ ಅಟ್ಯಾಚ್ಮೆಂಟ್ ಬಿಡಿಸ್ಲಿಕ್ಕಾಗದ ಹಾಗೆ ಆಗ್ಬಾರ್ದು ಅನ್ನೋದಷ್ಟೇ ತಾತ್ಪರ್ಯ. ಆದ್ರೆ ದುಷ್ಟರು ಹಾಗೆ ಹೇಳ್ತಾರೆ, ಒಂದೋ ಅತಿವೃಷ್ಟಿ, ಒಂದೋ ಅನಾವೃಷ್ಟಿ, ಒಂದೋ ಮಳೆ ಬರುವುದಿಲ್ಲ, ಒಂದೋ ಬಂದ ಕೊಚ್ಕೊಂಡು ಹೋಗುತ್ತೆ. ಹದವಾದ ಮಳೆ ಮಾತ್ರ ನೆಲಕ್ಕೂ ಉಪಕಾರ, ಮನುಷ್ಯರಿಗೂ ಉಪಕಾರ, ನದಿಗೂ ಉಪಕಾರ, ಗಿಡಕ್ಕೂ ಉಪಕಾರ, ಪ್ರಕೃತಿಯಲ್ಲೂ ಕೂಡ ಅದು ಮುಂದಿನ ತನಕ ಬಾಳುತ್ತೆ. ಹಾಗಾಗಿ ಯಾವುದೇ ಒಂದು ಚಿಂತನೆಯನ್ನ ಗಾಢವಾಗಿ ಅಪ್ಪಿಕೊಳ್ಳುವ ಮುನ್ನ ನಮಗೆ ಇಷ್ಟು ವಿಷಯ ಗೊತ್ತಿರಬೇಕು. ಅದರಲ್ಲಿ ಅದು ಜಗತ್ತನ್ನ ಸತ್ಯ ಅಂತ ಹೇಳ್ತಾ ಇದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಅದಕ್ಕೆ ಯಾರು ಒಬ್ಬ ವ್ಯಕ್ತಿ ಅಂತ ಇಲ್ಲ, ಅಪ್ರತಿಷ್ಠಂ, ಯಾರಲ್ಲೂ ನೆಲೆಗೊಂಡಿಲ್ಲ ಅಥವಾ ಅಸ್ತಿತ್ವ ಅನ್ನೋದಿಲ್ಲ. ಅನೀಶ್ವರ, ಇದಕ್ಕೆ ಒಡೆಯೇ ಇಲ್ಲ. ಮತ್ತು ಒಬ್ರಿಗೊಬ್ರಿಗೆ ಒಂದಕ್ಕೊಂದು ಲಿಂಕ್ ಇಲ್ಲ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇದೆಲ್ಲ ಪರಸ್ಪರ ಒಂದಕ್ಕೊಂದು ಹೊಂದಾಣಿಕೆ. ಜೀವರಾಶಿಗಳಲ್ಲಿ ಒಂದು ಜೀವಕ್ಕೆ ಮತ್ತೊಂದು ಜೀವ ಎರವಾಗಬೇಕು ಅನ್ನೋ ಸಂಗತಿಯೆಲ್ಲ ಸುಳ್ಳು. ಅಂದ್ರೆ ಅದರ ಅರ್ಥ ಪರಸ್ಪರ ಸಂಭೂತ ಅಂದ್ರೆ ಕರ್ಮದ ವ್ಯವಸ್ಥೆಯನ್ನ ಒಪ್ಪಲ್ಲ ಅಂತ. ಮತ್ತೇನು, ಎಲ್ಲ ಸ್ವಾರ್ಥ. ಅವ್ರವ್ರ ಹೊಟ್ಟೆ ಪಾಡಿಗೆ ಅವ್ರವ್ರು ಮಾಡ್ತಾರೆ. ಅದು ಮಾಡ್ತಿದ್ದಾರೆ ಅನ್ನೋದು ಸತ್ಯ, ಆದ್ರೆ ಮಾಡಿದ್ರಿಂದನೇ ನಡೆಯುವುದು ಅನ್ನೋದು ಸುಳ್ಳು. ಅವ್ರು ಹಾಗೆ ಮಾಡಿಯೂ ಮತ್ತೆ ತಮ್ಮ ಕರ್ಮಕ್ಕನುಗುಣವಾಗಿ ಕೆಟ್ಟದ್ದನ್ನು ಅನುಭವಿಸಲೇಬೇಕಾಗತ್ತೆ ಅನ್ನೋದು ಹಿಂದೆ ಕೃಷ್ಣ ಅದನ್ನು ಬಿಡಿಸಿದ್ದಾನೆ. ಚಕ್ರವನ್ನು ನಾಶ ಮಾಡಬಾರದು. ನಾವು ಒಂದನ್ನ ಪ್ರಯೋಗ ಮಾಡ್ತೇವೆ ಅಂದ್ರೆ ಅದರಿಂದ ನ್ಯಾಚುರಲ್ ಯಾವ್ದಿದೆಯೋ ಅದು ನಾಶ ಆಗ್ಬಾರ್ದು. ಪ್ರಕೃತಿ ಸಹಜವಾದದ್ದು ನಾಶ ಆಗುತ್ತೆ ಅಂದ್ರೆ ಅದು ಎಷ್ಟು ದೊಡ್ಡ ಯೋಚನೆಯಾಗಿದ್ರೂ ಕೂಡ ನಾಳೆ ಮತ್ತೆ ನಾವು ವಾಪಸ್ ಬರ್ಬೇಕಾದದ್ದು ಮಣ್ಣಿಗೆನೆ, ಮರಳಿ ಮಣ್ಣಿಗೆ ಬರಬೇಕು. ಯಾಕಂದ್ರೆ ಇದೇ ಉಳಿಯುವುದು. ಇಡೀ ಜಗತ್ತೆಲ್ಲ ಸ್ಥಾನ ಪಲ್ಲಟ ಆದ್ರೆ ಉಳಿಯುವುದು ಮತ್ತು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶನೇ. ಆ ಮೂಲ ಸ್ರೋತಸ್ಸಿಗೆ ಕೊಡಲಿ ಏಟು ಕೊಡದ ಪರಸ್ಪರ ಒಂದಕ್ಕೊಂದು ಹೊಂದಾಣಿಕೆಯನ್ನ ಹುಟ್ಟಿಸುವಂತಹ ಪ್ರಯೋಗ ಮಾಡಿದ್ಮೇಲೆ ಉಪಸಂಹಾರ ಮಾಡ್ಲಿಕ್ಕೆ ಬರುವಂತದ್ದಾಗಿರ್ಬೇಕು. ಮತ್ತೆ ಅದು ಮೂಲ ಸ್ರೋತಸ್ಸಿಗೆ ಧಕ್ಕೆ ತರುವಂತದ್ದು, ಕೊಡಲಿ ಏಟು ಕೊಡುವಂತದ್ದು ಆಗಿರ್ಬಾರ್ದು. ಆಗಿದ್ದದ್ದನ್ನು ಒಪ್ಕೊಳ್ಬೇಕು ಹೊರತು ಯಾರೇನ್ ಬೇಕಾದ್ರೂ ಆಗ್ಲಿ, ಯಾವ ಮಣ್ಣು ಎಲ್ಲಾದ್ರೂ ಹಾಳಾಗ್ಲಿ, ನೀರ್ ಎಲ್ಲಾದ್ರೂ ಹೋಗ್ಲಿ, ಪ್ರಕೃತಿ ಏನಾದ್ರೂ ನಾಶ ಆಗ್ಲಿ, ಮಾಲಿನ್ಯ ಅನ್ನೋದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಹತ್ರ ಮತ್ತೆ ಬೇಕಾದಷ್ಟು ಫೆಸಿಲಿಟಿಗಳಿವೆ, ಯೋಚನೆಗಳಿವೆ. ಕೈ ಕೆಸರು ಯಾಕೆ ಮಾಡ್ಕೊಳ್ಬೇಕು, ಮತ್ತೆ ತೊಳ್ಕೊಳ್ಳೋ ಕಾರ್ಯಕ್ರಮ ಯಾಕೆ? ಅದ್ರ ಅಪಾಯ ಇದ್ರೆ ಯೋಚನೆ ಮಾಡಕ್, ಅಪಾಯ ಇಲ್ಲದಂತೆ ಏನ್ ಮಾಡ್ಬೇಕು ಅಂತ. ಇದು ಕಾಮಹೇತುಕಂ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯ. ಈ ಹಿಂದೆ ಹೇಳಿದ ದೃಷ್ಟಿ ಇದೆಯಲ್ಲ, ಅಸತ್ಯ, ಅಪ್ರತಿಷ್ಠ, ಅನೀಶ್ವರ, ಅಪರಸ್ಪರ ಸಂಭೂತ, ಈ ಜಗತ್ತಿರುವುದೇ ಕಾಮಹೇತುಕ ಅನ್ನೋ ದೃಷ್ಟಿಯನ್ನ ಯಾರು ಗಟ್ಟಿಯಾಗಿ ನಂಬಿ ನಷ್ಟಾತ್ಮನ ಬುದ್ಧಿ ಕಳ್ಕೊಂಡಿರ್ತಾರೆ,
ಇನ್ನು ಭಾರಿ ಬುದ್ಧಿವಂತರು ಅಂತ ಅನ್ಕೊಂಡಿರ್ತಾರೆ, ಉಲ್ಟಾ ಬುದ್ಧಿ ಅದು. ಅಲ್ಪ ಬುದ್ಧಿ ಅಂದ್ರೆ ಎಲ್ ಬೇಕೋ ಅಲ್ಲಿ ಇರುವುದಿಲ್ಲ, ಬೇಡವಾದ್ರಲ್ಲಿ ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ತೋರಿಸ್ತಿರ್ತಾರೆ. ಪ್ರಭವಂತಿ ಉಗ್ರ ಕರ್ಮಾಣ ಕ್ಷಯಾಯ ಜಗತೋ ಹಿತ. ಉಗ್ರ ಕರ್ಮಾಣ, ನೀವ್ ಏನಾದ್ರೂ ಹೇಳಿ, ನಾವು ಈ ನಿರ್ಧಾರ ಕೈಗೊಂಡಾಗಿದೆ, ಮಹಾಪ್ರವಾಹದಲ್ಲಿ ನಿಮ್ಮನ್ನೆಲ್ಲರನ್ನು ಕಟ್ಕೊಂಡು ಹೋಗುದು ತೀರ್ಮಾನ ಆಗಿದೆ, ಕರ್ಕೊಂಡು ಹೋಗ್ತೀವಿ. ಪ್ರಭವಂತಿ, ಅವರಿಗೆ ಸಾಮರ್ಥ್ಯ ಇರುತ್ತೆ. ಯಾವುದಕ್ಕೆ? ಕ್ಷಯಾಯ. ಉಗ್ರ ಕರ್ಮಾಣ ಕ್ಷಯಾಯ ಪ್ರಭವ, ಭಾರಿ ತಾಕತ್ತಿನಿಂದ ಕೊನೆಗೆ ಎಲ್ಲರನ್ನು ಜೊತೆ ಜೊತೆ ಕರ್ಕೊಂಡು ಹೋಗಿ ಪ್ರವಾಹಕ್ಕೆ ಹಾಕ್ತಾರೆ. ಜಗತ್ತು ಅಹಿತ, ಜಗತ್ತಿಗೆ ಹಾನಿ ಮಾಡಬೇಕು ಅಂತ ಅನ್ನೋದೇ ಅವರ ಉದ್ದೇಶವಾಗಿರುತ್ತೆ. ತಮ್ಮ ಕಂಪನಿ ಉಳಿಬೇಕು ಅಂದ್ರೆ ಆ ಪ್ರಾಡಕ್ಟ್ ಮಾರಾಟ ಆಗ್ಬೇಕು. ಆ ಪ್ರಾಡಕ್ಟ್ ಮಾರಾಟ ಆಗ್ಬೇಕು ಅಂದ್ರೆ ಜನರಿಗೆ ತಪ್ಪು ಸುದ್ದಿ ಕೊಡ್ಬೇಕು. ಜನರಿಗೆ ತಪ್ಪು ಸುದ್ದಿ ಕೊಡ್ಲಿಕ್ಕೆ ಎಲ್ಲರನ್ನ ನಾವು ಕೊಂಡ್ಕೊಂಡ್ಬಿಡ್ತೇವೆ. ಕೊಂಡ್ಕೊಂಡ್ಬಿಟ್ಟಾಗ ಅವರು ನಮ್ಮ ಪರವಾಗಿ ಮಾತಾಡ್ದಾಗ ಜನ ನಂಬ್ತಾರೆ. ಜನಕ್ಕೆ ಪಾಪ ಗೊತ್ತಿಲ್ಲ, ಯಾರು ಅದರ ಪರವಾಗಿ ಹೋರಾಡ್ತಿರ್ತಾರೋ ಅವರಿಗೆ ಗೊತ್ತಿಲ್ಲ, ನಾವೇ ನಮ್ಮ ಚಿನ್ನದ ಸೂಜಿಯನ್ನ ಕಣ್ಣಿಗೆ ಚುಚ್ಚಿಕೊಳ್ತಾ ಇದ್ದೇವೆ, ಅದು ಕಣ್ಣು ಹಾಳಾಗುತ್ತೆ. ಅವರಿಗೆ ಬರೀ ಅದು ಚಿನ್ನದ್ದು 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 ಚಿನ್ನದ್ದು, ಮುಂದೆ ಸೂಜಿ ಅದು ಚುಚ್ಕೊಳ್ಳಿಕ್ಕಿರೋದು ತನ್ನ ಕಣ್ಣಿಗೆ ಅಂತ ಅವ್ರಿಗೆ ಹೇಳಿರಲ್ಲ. ಆಮೇಲೆ ಕೊನೆಗೆ ಅದನ್ನೆಲ್ಲ ನೋಡ್ತಾ ಇರಿ, ಕಣ್ಣಿಗೆ ಹತ್ರ ತನ್ನಿ, ಇದನ್ನು ನೀವು ಇದ್ರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಏನೋ ಸಿಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಕೈಯನ್ನ ಕಣ್ಣಿಗೆ ಒತ್ತಿ ಬಿಡ್ತಾರೆ, ಅಲ್ಲಿ ಮುಗಿದಾಯ್ತು. ಇದು ಇವತ್ತಾಗ್ತಾ ಇರುವಂತಹ ದುಸ್ಥಿತಿ. ಈ ದೃಷ್ಟಿಯನ್ನ ಇಟ್ಟುಕೊಂಡು ತಾವು ಸ್ವತಃ ನಾಶ ಆಗ್ತಾರೆ, ಅಥವಾ ನಾಶ ಆಗ್ತಾರೆ ಅಂತ ಅವರಿಗೂ ಗೊತ್ತಿರಲ್ಲ. ನಾವು ಸೇಫು, ನಮ್ಗೆ ನಮ್ಮ ಮಂಗಳ ಗ್ರಹದಲ್ಲಿ ಜಾಗ ತಗೊಂಡಿದ್ದೀವಿ ಅಂತ ಅನ್ಕೊಂಡು ಕಾಯ್ತಿರ್ತಾರೆ. ಇದನ್ನೆಲ್ಲ ಮುಗಿಸಿ ನಾವು ಮಂಗಳ ಗ್ರಹಕ್ಕೆ ಹೋಗೋಣ ಅಂತ. ಅಲ್ಪ ಬುದ್ಧಿಯ, ಬುದ್ಧಿ ಇದೆ, ಇಲ್ಲ ಅಂತಿಲ್ಲ, ಆದ್ರೆ ಅಲ್ಪ ವಿಷಯದಲ್ಲಿದೆ. ಯಾವುದು ಶಾಶ್ವತವೋ ಆ ವಿಷಯದಲ್ಲಿದೆ. ಅಲ್ಪೇ ಬುದ್ಧಯ ಅಲ್ಪ ಬುದ್ಧಿಯ, ಯಾವುದು ಬದುಕಲ್ವೋ ಅದರ ಕಡೆಗೆ ಬುದ್ಧಿ ಇದೆ. ಪ್ರಭವಂತಿ ಉಗ್ರ ಕರ್ಮಾಣ. ಉಗ್ರ ಕರ್ಮಾಣ ಬಹಳ, ಅವರ ಮುಖ ಕಾಣುವುದೇ ಇಲ್ಲ ನಮ್ಗೆ. ಆ ಮುಖವಾಡ ಒಳಗೆ ಭಯಂಕರ ಕ್ರೂರತೆ ಇರುತ್ತೆ. ನಮ್ಗದ ಅರ್ಥನೇ ಆಗುದಿಲ್ಲ. ಆದ್ರೆ ಕರ್ಮದಿಂದ ಮಾತ್ರ ಗೊತ್ತಾಗ್ತದೆ. ಮಾತಲ್ಲಿ ಗೊತ್ತಾಗಲ್ಲ, ಮುಖ ನೋಡಿದಾಗ ಗೊತ್ತಾಗಲ್ಲ, ಕರ್ಮದಿಂದ ಅದಕ್ಕೆ ಅದು ಶಬ್ದ ಗಮನಿಸಿ. ಅವರ ಕ್ರಿಯೆ ಮಾತ್ರ ಉಗ್ರವಾಗಿರುತ್ತೆ. ಅವರ ಮಾತು, ಅವರ ಪ್ರೆಸೆಂಟೇಷನ್, ಅವರ ಅಡ್ವರ್ಟೈಸ್ಮೆಂಟ್ ಎಲ್ಲ ಅದ್ಭುತವಾಗಿರುತ್ತೆ. ಆದ್ರೆ ಒಳಗಿನಿಂದ ಪೀಸ್ ಅಂತ ಬೋರ್ಡ್ ಮಾತ್ರ ಇರುತ್ತೆ. ಒಳಗಿನಿಂದ ಪೀಸ್ ಪೀಸ್ ಅಂತ 3 ಸಲ ಬರ್ತಿರ್ತಾರೆ. ಅದು ಅರ್ಥನೇ ಆಗಲ್ಲ. ಕ್ಷಯಾಯ ಜಗತಃ ಕ್ಷಯಾಯ, ಇಡೀ ಜಗತ್ತು, ನಾವು ನಷ್ಟವಾದ್ರೂ ತೊಂದರೆ ಇಲ್ಲ, ಇಡೀ ಜಗತ್ತು ನಮ್ಮೊಟ್ಟಿಗೆ ನಷ್ಟ ಆಗ್ಬೇಕು ಅಂತ ಆತ್ಮಾಹುತಿಯ ಪ್ರವೃತ್ತಿಗೆ ತೊಡಗ್ತಾರೆ. ಅಹಿತ, ಅವರಿಗೆ ಹಿತ ಯಾವುದು ಅಹಿತ ಯಾವುದು ಅಂತ ಗೊತ್ತಿಲ್ಲ. ತಮ್ಗೆ ಹಿತ ಆದದ್ ಮಾತ್ರ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಒಟ್ಟು ಜಗತ್ತಿಗೆ ಹಿತವಾಗಿರ್ತಾರೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತ ಮೋಹಾದ್ಗೃಹೀತ್ವಾ ಸದ್ಗ್ರಾಹನ್ ಪ್ರವರ್ತಂತೆ ಶುಚೂರತ. ದುಷ್ಪೂರಂ, ತುಂಬಲಾರದ ಕಾಮವನ್ನ ಆಸರೆ ಪಟ್ಟು, ದಂಭಾಚಾರ, ಅಹಂಕಾರ, ನನ್ನದೇ ಎಲ್ಲ ಅನ್ನುವ ಮದದಿಂದ ಕೂಡಿದವರಾಗಿ, ದಂಭ ಮಾನ ಮದಾನ್ವಿತ, ತಾನಲ್ಲದನ್ನು ತಾನು ಅಂತ ತೋರಿಸುವುದು, ತನ್ನ ಬಗ್ಗೆ ತನಗೆ ತೀವ್ರವಾದ ಅಭಿಮಾನ ಇರುವುದು, ಮತ್ತು ಎಲ್ಲರಲ್ಲೂ ನನಗೆ ಆ ಅಭಿಮಾನವನ್ನ ಅವರು ತೋರಿಸ್ಬೇಕು ಅಂತ ಅವರ ಮೇಲೆ ಅದರ ಪ್ರವೃತ್ತಿಯನ್ನ ತೋರುವುದು. ಇಂಥ ಗುಣಗಳಿಂದ ಕೂಡಿದವರಾಗಿ ಮೋಹಾತ್, ಮೋಹದಿಂದ, ಅಸದ್ಗ್ರಾಹಾನ್ ಗೃಹೀತ್ವ ಅಶುಚಿವ್ರತಾ ಪ್ರವರ್ತಂತೆ. ಅಸದ್ಗ್ರಾಹಾನ್, ಕೆಟ್ಟ ನಡೆಯನ್ನು, ಅದನ್ನೇ ಸರಿ ಅಂತ ಗೃಹೀತ್ವ, ಮೋಹ, ದುಷ್ಟರನ್ನೇ ಜೊತೆ ಕಟ್ಟಿಕೊಂಡು, ಅಶುಚಿವ್ರತಾ, ಕ್ಲೆನ್ಲಿನೆಸ್ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಲ್ಲ. ಪ್ರಕೃತಿ ಹಾಳಾಗುತ್ತೆ, ನೀರು ಹಾಳಾಗುತ್ತೆ, ಗಾಳಿ ಹಾಳಾಗುತ್ತೆ, ಬೆಳಕು ಹಾಳಾಗುತ್ತೆ, ಮಣ್ಣು ಹಾಳಾಗುತ್ತೆ. ನೀವ್ ಏನಾದ್ರೂ ಹಾಳಾಗಿ, ನಮ್ಗೆ ಈಗ ಸುಖ ಸಿಗುತ್ತಾ? ನಾವಿವತ್ತು ಈಸಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತಾ? ಅದಕ್ಕೆ ನಾವು ಸಿದ್ಧ ಅಂತ ಪ್ರವರ್ತಂತೆ.
ದುಷ್ಪೂರೋಹಿ ಕಾಮ. ಯಾಕೆ ಶಬ್ದ ಬಳಸಿದ್ರು ಅಂದ್ರೆ, ಈ ಸುಖ ಅನ್ನೋದು ಎಲ್ಲಿಗೆ ನಿಲ್ಲತ್ತೆ ಹೇಳಿ? ನಿಲ್ಲುವುದೇ ಇಲ್ಲ. ಒಂದು ತನ್ನ ತಿನ್ನೋನ ಹತ್ರನು ಕೇಳಿದ್ರೆ ಅವನಿಗೆ ತೃಪ್ತಿ ಇದ್ರೆ ಅದು ಸುಖ ಅಂತ ಅನ್ಸುತ್ತೆ. ರೊಟ್ಟು ಬೌಲ್ ಕೊಟ್ಟು, ಊಟ ಕೊಟ್ಟು, ತಟ್ಟೆಯಲ್ಲಿ ಬೇಕಾದಷ್ಟು ರೀತಿಯ ವೈವಿಧ್ಯಗಳನ್ನು ಇಟ್ಟು ಕೂಡ ಅವನಿಗೆ ಅಸಮಾಧಾನ ಇರುತ್ತೆ. ನನಗೆ ಅದೊಂದು ಲಿಚ್ಚಿ ಹಣ್ಣು ಬೇಕಿತ್ತು, ಅದು ಇಲ್ವೇ ಇಲ್ಲ. ಎಷ್ಟು ತರಿಸಿದ್ರು ಏನ್ ಮಾಡಿದ್ರು ಇಷ್ಟು ದುಡ್ಡು ಕೊಟ್ಟರು ತರ್ಲಿಕ್ಕೆ ಆಗ್ಲಿಲ್ಲಲ್ಲ ಇವರಿಗೆ. ಇವರೆಲ್ಲ ಯಾಕೆ ಕೆಲ್ಸಕ್ಕಿದ್ದಾರೆ ಸಂಬಳ ತಗೊಂಡು? ಎಷ್ಟೆಲ್ಲ ಆರ್ಡರ್ ಮಾಡ್ಲಿಕ್ಕೆ ಜಾಗ ಇದೆ, ಆದ್ರೂ ಇವ್ರು ತರ್ಲಿಲ್ಲ ಅಂತ ಅವನಿಗೆ ಪಂಚಭಕ್ಷ ಪರಮಾನ್ನ ಇರೋದ್ರ ಬಗ್ಗೆ ಖುಷಿ ಇರುದಿಲ್ಲ. ಅವನಿಗೆ ನನಗೆ ಇವತ್ತು ಈ ಲಿಚ್ಚಿ ಹಣ್ಣನ್ನು ತರಿಸ್ಲಿಲ್ಲ ಅನ್ನುವ ವ್ಯಥೆ ಮಾತ್ರ ಕಾಡ್ತಾ ಇರುತ್ತೆ. ಹಾಗಾಗಿ ಕಾಮಃ ದುಷ್ಪೂರ, ಯಾವತ್ತು ಬಯಕೆಗಳನ್ನು ಈಡೇರಿಸಿ ಮುಗಿಸುವುದಂತೂ ಸಾಧ್ಯ ಇಲ್ಲ. ಪಾತಾಳ ಇವ ದುಷ್ಪೂರೋ ಮಾಂಹಿ ಕ್ಲೇಶಯತೆ ಸದಾ ಇತಿ ಮೋಕ್ಷ ಧರ್ಮೇ. ಎಷ್ಟು ಪಾತಾಳದ ತನಕ ಇರುವ ಹೊಂಡಕ್ಕೆ ಅವನ ಆಸೆಗಳಿಗೆ ತುಂಬಿಸಿ ಕೊಟ್ಟರು ಕೂಡ ದುಷ್ಪೂರ ತುಂಬುದೇ ಇಲ್ಲ. ಈಗ 10 ರೂಪಾಯಿ ಕೊಟ್ರೆ 100 ರೂಪಾಯಿ, 100 ರೂಪಾಯಿ ಕೊಟ್ರೆ 1000 ರೂಪಾಯಿ, 1000 ರೂಪಾಯಿ ಕೊಟ್ರೆ 10,000, ಲಕ್ಷ ಕೊಡ್ಲಿಕ್ಕೆ ಏನ್ ದಾಡಿ ಇದೆಯಲ್ಲ? ಕೋಟಿ ಗಟ್ಲೆ ತಗೊಂಡು ಏನ್ ಮಾಡ್ತಾರೆ? ಕೋಟಿ ಕೊಟ್ರೆ ಅಯ್ಯ ಈ 10,000 ಕೋಟಿ ಇದೆ, ಅದ್ರೊಂದು 5 ಕೋಟಿ ಕೊಡ್ಬಾರ್ದು. ಅದು ಬೆಳಿತಾನೆ ಇರುತ್ತೆ. ಅಷ್ಟು ನಂಗೆ ಕೊಟ್ರೆ ಹೇಗೋ ಒಂದ್ ಸಾಯ್ತಾನೆ, ತಗೊಂಡು ಏನ್ ಮಾಡ್ತಾನೆ? ಇವನ್ ಏನಾಗ್ತಾನೆ? ಪ್ರಶ್ನೆ ಇಲ್ಲ. ನನಗೆ ಕೊಡ್ಬೋದಿತ್ತಲ್ಲ, ನಾನೇ ಮನೆತನದ ವಾರಸುದಾರ, ನನಗೆ ಕೊಡ್ಬೇಕಿತ್ತು ಅಂತ. ಇದು ಆಸೆಗೆ ಒಂದು ಕೊನೆ ಅಂತ ಇಲ್ಲ. ಆಸೆಗೊಂದು ಎಲ್ಲೆ ಎಲ್ಲಿದೆ, ಅದು ಮುಗಿಯುವುದೇ ಇಲ್ಲ. ಅದರ ದುಷ್ಪೂರ ಅಂತ ಅದಕ್ಕೆ ಹೇಳಿದ್ದು. ಅದರ ಸಮಸ್ಯೆ ದುಷ್ಪೂರ ಮಾತ್ರ ಅಲ್ಲ, ಅದ್ರ ಜೊತೆಗೆ ಈ ದುರ್ಬುದ್ಧಿಗಳಿವೆ ಅಲ್ಲ, ತನ್ನದಲ್ಲದ ಗುಣವನ್ನ ತಾನು ಅಂತ ತೋರಿಸ್ಕೊಡುದು ಇರುತ್ತೆ. ವೀಕ್ನೆಸ್ ಅನ್ನೋದು ಯಾರಲ್ಲೂ ಇರಲ್ಲ ಹೇಳಿ, ಎಲ್ಲರಲ್ಲೂ ಇರುತ್ತೆ. ಆದ್ರೆ ಅದರ ತಪ್ಪಿನ ಅರಿವಾದಾಗ್ಲೂ ಅದನ್ನ ತಪ್ಪು ಅಂತ ಒಪ್ಪಿಕೊಳ್ಳಿಕ್ ಸಿದ್ಧಲ್ಲದೆ ನಾನೊಂದು ಕಮಿಟ್ ಆಗ್ಬಿಟ್ಟಿದ್ದೇನೆ, ಸಂಸ್ಥೆಗೆ ಅಥವಾ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದೇನೆ. ಆದ್ರಿಂದಾಗ ಅದು ಅನ್ಯಾಯ ಆದ್ರೂ ತೊಂದ್ರೆ ಇಲ್ಲ, ನನ್ ಮಾತು ಉಳಿಸ್ಕೋಬೇಕು ಅಂತ ಎಲ್ಲೋ ಮಾತು ಉಳಿಸ್ಕೊಳ್ಳುದು. ಇದರಿಂದ ಪ್ರಕೃತಿಗೆ ಕೊಟ್ಟ ಮಾತು ಹಾಳಾಗುತ್ತೆ ಅನ್ನೋ ಪ್ರಜ್ಞೆ ಇಲ್ಲ. ಅಂತ ಕೆಲವರೆಲ್ಲ ಎಷ್ಟು ಅದ್ಭುತ ವ್ಯಕ್ತಿಗಳಿದ್ದಾರೆ ಅಂದ್ರೆ, ಕೋಟ್ಯಂತರ ರೂಪಾಯಿ ಬರ್ತಾ ಇರುವ ಲಾಭವನ್ನ ತೊರೆದು ನ್ಯಾಯ ಮಾನವೀಯತೆ ಅನ್ನೋದಕ್ಕೋಸ್ಕರ ಜೀವ ತೆತ್ತವರಿದ್ದಾರೆ, ಇರ್ತಾರೆ ಎಲ್ಲಾ ಕಾಲದಲ್ಲೂ. ಪ್ರಕೃತಿ ಆಯ್ಕೆ ಮಾಡ್ಕೊಳ್ಳುತ್ತೆ ಯಾರಿಗೆ ಆ ತ್ಯಾಗ ಮಾಡುವ ಬುದ್ಧಿ ಇದೆ, ಯಾರಿಗೆ ಆ ಫಲ ಸಿಗ್ಬೇಕು ಅಂತ ಪ್ರಕೃತಿ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದು ನಾವಾದ್ರೆ ಪ್ರಕೃತಿ ನಮ್ಮನ್ನು ಕೊನೆವರೆಗೆ ಕಾಪಾಡುತ್ತೆ. ಎಷ್ಟು ದೊಡ್ಡ ತ್ಯಾಗ ಮಾಡಿದ್ವಿ, ನಿನ್ನ ನಾನ್ ನೋಡ್ಕೊಳ್ತೇನೆ ಅಂತ ನಮ್ಗೆ ಈ ವಿಶ್ವಾಸ ಇಲ್ಲದೆ ಹೋದಾಗ ನಾವು ಮಾಡಿದ ತ್ಯಾಗಕ್ಕೆ ಸರಿಯಾದ ಫಲಪ್ರಾಪ್ತಿ ಕೊಡುತ್ತೆ. ನಾವು ಮೋಸ ಮಾಡಿದ್ರೇನೆ ಬದುಕ್ಲಿಕ್ಕಾಗುದು. ಬಗ್ಗಿದಷ್ಟು ಗುದ್ದು ಜಾಸ್ತಿ ಗಾದೆ ಇದೆ, ಹೌದು. ಆದ್ರೆ ಬಗ್ಬೇಕು ಅನ್ನೋದು ತಾತ್ಪರ್ಯವೇ ಅಲ್ಲ. ನಾವು ಸತ್ಯಕ್ಕೆ ಬಾಗುದು ಹೊರತು ಇನ್ಯಾರಿಗೋ, ನಾವು ಯಾರ್ಯಾರಿಗೋ ಬಾಗ್ತೇವೆ. ಆದ್ರಿಂದಾಗಿ ಕೊನೆಗೆ ಬಾಗಿದಾಗ ಗುದ್ದು ಜಾಸ್ತಿ ಆಗುತ್ತೆ. ನಾವು ನ್ಯಾಯಯುತವಾಗಿ ಒಂದು ವಿಷಯಕ್ಕಾಗಿ ಸೋಲ್ತೇವೆ ಅಂತಂದಾಗ ಅದು ಪರೀಕ್ಷೆ ಮಾಡುತ್ತೆ. ಸೋತಾಗ್ಲೂ ಕೂಡ ನಮ್ಗೆ ಸೋತ್ ಬಿಟ್ವಿ ಅಂತ ಒಳಗಿನಿಂದ ಕೊರಗಿದ್ರೆ ಅದು ಗೆಲ್ಲಿಸ್ಲಿಕ್ ಬಿಡಲ್ಲ. ಅದೇ ನಾವು ಆ ಸೋಲು ಅಂತ ಪರಿಗಣಿಸದೆ ನಾವು ಸತ್ಯಕ್ಕಾಗಿ ತಲೆಬಾಗಿದ್ದು ಅಂತ ಅಷ್ಟೇ ತಲೆಯಲ್ಲಿದ್ರೆ ಆವಾಗ ಅದರ ಗಿಲ್ಟಿ ಫೀಲ್ ಇಲ್ಲ ಅಂದ್ರೆ ನಮಗೆ ಬೇಕಾದ ಎಲ್ಲ ಸೌಖ್ಯವೂ ಕೂಡ ಲಭ್ಯವಾಗುತ್ತೆ. ಆದ್ರಿಂದ ಮನುಷ್ಯನಿಗೆ ಸೋತೆವು ಅನ್ನೋ ವಿಷಯ ಅದು ಒಳ್ಳೇದಕ್ಕಾಗಿ ಇದ್ದದ್ರಿಂದ ಅದು ಸೋಲು ಅಂತ ಅಲ್ಲ ಅಂತ ಅವನು ಎಚ್ಚರ ತಾಳ್ತಾನೆ ಅಂತಂದ್ರೆ ಆವಾಗ ಅವನಿಗದರ ಎಲೆ ಮತ್ತು ಬಲ ಎರಡೂ ಅತ್ಯಂತ ಸುಕರವಾಗಿ ಉಂಟಾಗತ್ತೆ. ಚಿಂತಾಮ ಪರಿಮೇಯಾಂಚ ಪ್ರಳಯಾಂತಾಮಪಾಶ್ರಿತಾಃ ಕಾಮ ಭೋಗ ಉಪಪರಮಾಃ ಏತಾವತಿತಿ ನಿಶ್ಚಿತಾಃ. ಅಪರಿಮೇಯಾಂ ಚಿಂತಾಂ, ಯಾವಾಗ್ಲೂ ಏನೋ ಒಂದು ಅಂದ್ರೆ ಆಸುರಿ ಸ್ವಭಾವ. ಪ್ರಳಯಾಂತಾಂ ಉಪಾಶ್ರಿತ, ಇಡೀ ಜಗತ್ತು ದೇಹ ನಾಶ ಆಗುವ ತನಕವೂ ಕೂಡ ಅಥವಾ ಇಡೀ ಪ್ರಪಂಚ ನಾಶ ಆಗುವಾಗ್ಲೂ ಕೂಡ ಅವರ ಇಚ್ಛೆ ಈಡೇರುವುದು ಅಂತ ಇಲ್ವೇ ಇಲ್ಲ. ಅತ್ಯಂತ ಕಾಮವನ್ನ, ಅತ್ಯಂತ ಭೋಗವನ್ನ ಹೊಂದುವುದೇ ಉಪರಮ, ಅಲ್ಲಿ ಮನಸ್ಸು ನೆಲೆಗೊಳ್ಳುವುದೇ ಈ ಜೀವನದ ಉದ್ದೇಶ. ಅಂದ್ರೆ ಸಿಕ್ಕಾಪಟ್ಟೆ ತಿಂದು ಸುಖಪಡು, ಸಿಕ್ಕಾಪಟ್ಟೆ ಆಶ್ ಮಾಡು, ಲೈಫ್ ಅನ್ನ ಬೇಕಾದ ಹಾಗೆ ಇರು, ಏನ್ ಬೇಕೋ ಅದನ್ನ ಬಳಸ್ಕೋ, ಇನ್ನೊಬ್ಬರ ಬಗ್ಗೆ ಯೋಚನೆನೂ ಮಾಡದೆ, ಅಂದ್ರೆ ತನ್ನ ಕಾಮ ಭೋಗಕ್ಕಾಗಿಯೇ ಬದುಕಿನ ಎಲ್ಲಾ ಉಪರಮಗಳು
ಅದು ತನ್ನ ಭೋಗದಲ್ಲಿಯೇ ಕೊನೆ ಆಗ್ಬೇಕು, ತನ್ನ ವ್ಯವಸ್ಥೆಯಲ್ಲೇ. ಇದು ಏತಾವತಿಥಿ ನಿಶ್ಚಿತ, ಇಷ್ಟೇ ನಮ್ ಸುಖಕ್ಕೋಸ್ಕರ ಈ ಜಗತ್ತಿದೆ, ನಾನು ಭೋಗಿಸ್ತೇನೆ. ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ನೆಲ ಇರ್ಬೋದು, ಮಣ್ಣು ಇರ್ಬೋದು, ಏನಾದ್ರೂ ಏತಾವತಿಥಿ ನಿಶ್ಚಿತ. ನಾನಿರೋ ತನಕ ಭೋಗಕ್ಕಾಗಿ ಬದುಕನ್ನ ನಡೆಸ್ತೇನೆ. ಆಮೇಲೆ ನೋಡೋಣ ಅದೇನಾಗುತ್ತೆ ಅಂತ. ಅದಕ್ಕೆ ಮದ್ದಿದೆ, ಆಸ್ಪತ್ರೆ ಇದೆ, ಬೇಕಾದಷ್ಟು ಚಿಕಿತ್ಸೆಗಳಿವೆ. ಏನಾದ್ರೂ ಆದ್ರೆ ಇದ್ದಾರಲ್ಲ, ದುಡ್ಡಿರುವುದು ಯಾಕೆ? ಇದೇ ಎಲ್ಲವನ್ನು ಕೂಡ ಪಡೀಲಿಕ್ಕೋಸ್ಕರ ಅಂತ ಹೀಗೆ ನಿಶ್ಚಯ ಮಾಡ್ತಾರೆ. ಆಶಾಪಾಶ ಶತೈರ್ಬದ್ಧಾ ಕಾಮಕ್ರೋಧ ಪರಾಯಣಾ ಶತಪಾಶೈ. ಆಸೆಗಳ 100 ಗಂಟುಗಳನ್ನು ಕಟ್ಟಿಕೊಂಡಿದ್ದಾರೆ. ಬೇಕೇ ಬೇಕು ಅನ್ನುವ ಆಸೆಯ ಜೊತೆಗೆ ಸಿಗದೆ ಇದ್ರೆ ಸೀಳಿ ಬಿಡ್ತೇನೆ ಅನ್ನುವ ಕೋಪದಿಂದ, ಕೋಪದ ಪರಾಯಣ ಸುತ್ತ ತುದಿಗೆ ಏರಿರ್ತಾರೆ. ಅದು ಬಿಟ್ಟು ಅವ್ರಿಗೆ ಬದುಕಲಿಕ್ಕೆ ಬರ್ತಾ ಇರಲ್ಲ. ಈ ಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ. ಅಂತ ಭೋಗವನ್ನ ಪಡಿಲಿಕ್ಕೆ ಹೇಗ್ ಪಡಿಲಿಕ್ಕೆ ಸಾಧ್ಯ? ಅವನ ಹಣೆಯಲ್ಲಿ ಇದ್ದಿದ್ ಮಾತ್ರ ಪಡಿಲಿಕ್ಕೆ ಸಾಧ್ಯ. ಆದ್ರೆ ಅದು ಪಡಿಬೇಕು ಅನ್ನೋದಕ್ಕೋಸ್ಕರ ತನಂತರ ಹಣ ಇಲ್ಲ ಅಂದ್ರೆ ಅದರ ಅರ್ಥ ನೀನ್ ಅದನ್ನು ಭೋಗಿಸ್ಲಿಕ್ಕೆ ಈಗ ಅರ್ಹ ಅಲ್ಲ. ದುಡಿ, ಇನ್ನು ಊಟವನ್ನ ನೀನ್ ಮಾಡು, ಬೇಡ ಅಂತ ಹೇಳಿ. ಇನ್ನೊಬ್ಬರ ತಟ್ಟೆಯಿಂದ ಕಸ್ತು ತಿನ್ನುವಷ್ಟು ದುಷ್ಟ ಆಗ್ಬೇಡ. ಮಾಜುದ ಕಸ್ಯ ಸ್ವಿತ್ತನ ನಮಗೆ ಇವತ್ತು ಕಲ್ಪನೆಯಲ್ಲಿಲ್ಲ. ಸಂಪತ್ತು ಅನ್ನೋದು ಒಟ್ಟು ಬಂದ್ರೆ ಸರಿ, ನನ್ನ ದುಡ್ಡಾದ್ರೆ ನಾನು ಅದನ್ನ ಹಾಗೆ ಉಣಬೇಕು. ಅದನ್ನ ನೀವು ಗದ್ದೆಯಲ್ಲಿ ದುಡಿದು ಅಂದ್ರೆ ಗದ್ದೆಗೆ ಹಾಕೋದ್ರಿಂದ ನಾನು ಬೆಳೆಯುವುದು ಇತ್ಯಾದಿ. ಅಲ್ಲಿ ಅದು ನಿಮ್ಗೆ ಬೆಳೆ ಕೊಡುತ್ತೆ ಅಂದ್ರೆ ಅಲ್ಲಿ ನೀವು ಯಾರಿಗೂ ತೊಂದರೆ ಕೊಡ್ಲಿಲ್ಲ. ನೀವು ನೆಲದಲ್ಲಿಯೇ ಬಿತ್ತು ಉತ್ತು ಅದರಿಂದ ಎಕ್ಸ್ಟ್ರಾ ಬೆಳೆ ಬಂದದ್ದನ್ನು ನಿಮ್ಗೆ ಲಾಭವಾಗಿ ತಗೊಂಡ್ರಿ ಅಂತ. ಅಥವಾ ನೀವು ಸಾಮಗ್ರಿಗಳನ್ನ ವ್ಯಾಪಾರದ ದೃಷ್ಟಿಯಿಂದ ಕೊಂಡು ಮಾರ್ತಾ ಇದ್ರಿಂದ ಅದು ಸಮಸ್ಯೆ ಅಲ್ಲ. ಈಗ ಇದನ್ನ ವ್ಯಾಖ್ಯಾನ ಮಾಡೋದು ಸ್ವಲ್ಪ ಕಷ್ಟ. ಅಂದ್ರೆ ವ್ಯವಸ್ಥಿತವಾಗಿ ಅದಕ್ಕೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಹೇಳುವಾಗ, ಇನ್ನೊಬ್ಬನ ಕಣ್ಣೀರಿನ ದುಡ್ಡಾದ್ರೆ ಅದು ಮೋಸ, ಬೆವರಿಳಿಸದ ದುಡ್ಡಾದ್ರೆ ಮೋಸ ಅಂತ. ಯಾರೋ ಒಬ್ಬ ಕಳ್ಕೊಂಡ್ಮೇಲೆ ಇನ್ನೊಬ್ಬನಿಗೆ ಅದರ ಡಬಲ್ ಲಾಭ ಸಿಗುತ್ತೆ. ಯಾರೋ ಒಬ್ಬ ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಅವನು ಏರುತ್ತೆ ಅಂತ ಅನ್ಕೊಂಡು ತಗೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಬಹಳ ಬುದ್ಧಿವಂತ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಮಾರೋಗ್ಬಿಡ್ತಾರೆ. ಅದು ಒಂದೇ ಸತಿ ಪಾತಾಳ ಕುಸ್ತೋಗ್ಬಿಡುತ್ತೆ, ಇನ್ನು ಬಚಾವಾಗ್ತಾರೆ. ಅಥವಾ ಯಾವ್ದೋ ಪಾತಾಳದಲ್ಲಿ ಬೀಳಿಸಿರ್ತಾರೆ ಬೇಕು ಅಂತ. ಬೀಳಿಸಿ ಅವರೇ, ಯಾರು ಬೀಳಿಸಿರ್ತಾರೆ ಅವರೇ ಅದರ ಅಷ್ಟು ಶೇರ್ ಅನ್ನು ಕೊಂಡ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ಏರಿದಾಗ ಅಷ್ಟು ಡಬಲ್ ಆಯ್ತು, ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಜನರ ಕೈ. ಯಾರೋ ಒಬ್ಬ ಕಳ್ಕೊಂಡಿರ್ತಾನಲ್ಲ, 50 ರೂಪಾಯಿ ಕೊಟ್ಟು 5 ರೂಪಾಯಿಗೆ ಮಾರಿದವನು, ಅವನು ಕಳ್ಕೊಂಡ 45 ರೂಪಾಯಿ. ಆ ಎಕ್ಸ್ಟ್ರಾ ಬೆಲೆ ಆಮೇಲೆ ಬೆಲೆ ಪಡೆದವನಿಗೆ ಬರುತ್ತೆ. ಅವನ 50 ರೂಪಾಯಿ ಕೊಂಡ್ಕೊಂಡವನು ವಾಪಸ್ 5 ರೂಪಾಯಿ ಮಾರಿ ಹೋಗುವಾಗ ಅವನ ಪರಿಸ್ಥಿತಿ ಹೇಗಿರ್ಬೇಡ. ಅಂದ್ರೆ ಇದೆಲ್ಲ ನಮ್ಗೆ ಅರ್ಥ ಆಗುದಿಲ್ಲ. ಆದ್ರೆ ಕಾಮಭೋಗಾರ್ಥಂ ಅನ್ಯಾಯನ ಅರ್ಥ ಸಂಚಯ, ನಾನು ಯಾವುದನ್ನು ಊಹಿಸಿ ಹೇಳ್ತಿಲ್ಲ. ಅನ್ಯಾಯನ ಅರ್ಥ ಸಂಚಯ, ಇನ್ನೊಬ್ಬನ ಕಣ್ಣೀರಿನ ದುಡ್ಡು, ಇನ್ನೊಬ್ಬನ ಬೆವರು ಹರಿಸಿದ ಕಷ್ಟಪಟ್ಟ ದುಡ್ಡು, ಅದು ಯಾವತ್ತೂ ಕೂಡ ನಾವು ನ್ಯಾಯಯುತವಾಗಿ ಪಡೆದದ್ದು ಅಂತ ಹೇಳ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ಹಾಗಾಗಿ ಮತ್ತು ಕೇವಲ ಕಾಮಭೋಗಾರ್ಥಂ, ಬಯಸಿದ್ದನ್ನ ಜೀವನದಲ್ಲಿ ಹೊಂದುವುದಕ್ಕೋಸ್ಕರ ನಿರಂತರ ಪ್ರಯತ್ನಿಸ್ತಾ ಇರ್ತಾರೆ. ಅನ್ಯಾಯ ಅಂದ್ರೆ ಕೇವಲ ಇದು ಮಾತ್ರ ಅಂತಲ್ಲ. ನಾನು ಸುಮ್ಮನೆ ನ್ಯಾಯಯುತವಾಗಿ ಬದುಕ್ತಾ ಇದ್ದೇವೆ ಅನ್ಕೊಂಡು ಅವರಿಗೋಸ್ಕರ ಹೇಳಿದ್ದು, ಮುಖ್ಯವಾಗಿ ಅದಲ್ಲ ಟಾರ್ಗೆಟ್. ಈ ಮಾಫಿಯಾ, ಡ್ರಗ್ಸು ಅಥವಾ ಇನ್ನೇನು ಜನರಿಗೆ ಯಾವುದು ಹಾನಿ ಮಾಡುತ್ತೋ ಅಂತ ವಸ್ತುಗಳನ್ನು ಮಾರಾಟ ಮಾಡಿ, ಪ್ಯಾರಾಫಿನ್ ಆಯಿಲ್ ಅಂದ್ರೂ ಅಷ್ಟೇ, ಯಾವುದೇ ಕಲಬೆರಕೆ ಪದಾರ್ಥಗಳನ್ನ ಮಾರಾಟ ಮಾಡುದು ಅಂದ್ರೂ ಅಷ್ಟೇ. ಆ ಕಲಬೆರಕೆ ಪದಾರ್ಥನು ಹಾಕಿಯೇ ಮಾರಾಟ ಮಾಡ್ತಿರ್ತಾರೆ. ನಾವು ಒಂದೊಮ್ಮೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಎಲ್ಲ ಹಾಕಿದೀವಿ, ಆದ್ರೂ ಜನ ತಗೋತಾರೆ, ನಾವೇನ್ ಮಾಡ್ಲಿ. ಆದ್ರೆ ಅದು ಅನ್ಯಾಯ ಅಂದ್ರೆ ಇನ್ನು ಪ್ರಕೃತಿಯ ಕಾಡುಗಳನ್ನೆಲ್ಲ ಸವರಿ ನಮ್ಗೋಸ್ಕರ ಅದರ ಜಾಗದಲ್ಲಿ, ಅಂದ್ರೆ ಪಕ್ಷಿಗಳ ಜಾಗದಲ್ಲಿ, ಪ್ರಾಣಿಗಳ ಜಾಗದಲ್ಲಿ, ನದಿ ಹರಿಯುವ ಜಾಗದಲ್ಲಿ ಕಾರ್ಖಾನೆಗಳನ್ನು ಕಟ್ಟುವುದಿರ್ಬೋದು, ದೊಡ್ಡ ದೊಡ್ಡ ಏನೇನು ಇರುತ್ತಲ್ಲ. ನಾಗರಿಕನ ಬೆಳವಣಿಗೆ ಅಂದ್ರೆ
ಮನುಷ್ಯ ಈ ಪೇಟೆಯಲ್ಲಿ ಸೃಷ್ಟಿ ಮಾಡಿದ ಕಸವನ್ನ ತಗೊಂಡೋಗಿ ಹಾಕ್ಲಿಕ್ಕೆ ಒಂದು ಜಾಗ ಇದೆ, ಒಂದು ಹಳ್ಳಿಯಿಂದ ನಾಶ ಮಾಡ್ತಾರೆ. ಹೇಳುವಾಗದಕ್ಕೋಸ್ಕರ ಬರಡು ಭೂಮಿ ಹಾಗೆ ಹೀಗೆ ರೂಲ್ಸ್ ರೆಗ್ಯುಲೇಷನ್ ಚೆನ್ನಾಗಿ ತೋರಿಸ್ತಿರ್ತಾರೆ. ಆದ್ರೆ ಆ ಊರ್ನ ಜನಕ್ಕೆ ಗೊತ್ತಿದೆ ಆ ನೆಲದಲ್ಲಿ ಒಂದು ಬೆಳೆ ಆದ್ರೂ ಚೆನ್ನಾಗಿ ಬೆಳೀತಾ ಇತ್ತು, ಈಗ ಅದು ಇಲ್ಲ ಅಂತ. ಯಾಕೆಂದ್ರೆ ಈ ಕಸ ಅಂದ್ರೆ ಅದ್ರಲ್ಲಿ ಹೋಗಿ ಸೇರುದು ಪ್ಲಾಸ್ಟಿಕ್, ಈ ವೇಸ್ಟು ಅಂದ್ರೆ ಸಿಡಿ, ಇಂತ ಎಲೆಕ್ಟ್ರಾನಿಕ್ ವಸ್ತುಗಳೇನಿದೆ ಇದು ಭೂಮಿಗೆ ಸೇರಿದಷ್ಟು ಮನುಷ್ಯನ ಆಹಾರವೇ ವಿಷವಾಗ್ತಾ ಇದೆ. ಅರ್ಥನೇ ಆಗ್ತಾ ಇಲ್ಲ ಮನುಷ್ಯನಿಗೆ. ಅಂದ್ರೆ ಯಂತ್ರದಿಂದ ಸುಖ ಪಡ್ತಾ ಇದ್ದೇವೆ ಅನ್ನೋದು ಸತ್ಯ, ನಾನು ಯಂತ್ರವನ್ನೇ ಬಳಸಬಾರದು ಅಂತ ಹೇಳ್ತಿಲ್ಲ. ಆದ್ರೆ ಈ ಯಂತ್ರದ ದುರ್ಬಳಕೆ ಆಗುದನ್ನು ತಪ್ಪಿಸ್ಬೇಕು. ನಾವೇನಂದ್ರೆ ಒಂದ್ಸರ್ತಿ ಒಂದು ಪದಾರ್ಥ ಕೊಂಡು ಅದನ್ನ ದೀರ್ಘಕಾಲ ಬಳಸುವ ಕ್ರಮವೇ ಇಲ್ಲ, ಅಥವಾ ಅದಕ್ಕೆ ರೀಸೈಕಲ್ ಮಾಡಬೇಕಾದಂತಹ ವ್ಯವಸ್ಥೆಗೆ ಯಾವ ರೀತಿ ನಮ್ಮನ್ನ ನಾವು ಒಡ್ಡಿಕೊಳ್ಬಹುದು ಅದು ಸಮಸ್ಯೆನೆ. ಒಂದ್ಸರ್ತಿ ಅದು ಮಾರಾಟ ಆಯ್ತು ಅಂದ್ರೆ ಇನ್ನೊಬ್ಬನ ಕೈಗೆ ಹೋಗುವಾಗ ಹಿಂದಿನ ಅಷ್ಟು ಅವನ ಪರ್ಸನಲ್ ಡೇಟಾ ಸಿಕ್ಬಿಡುತ್ತೆ ಅಂತ ಅವನಿಗೆ ಭಯ. ಅದಕ್ಕೋಸ್ಕರ ಅವನು ಅದನ್ನ ಗುಜರಿಗೆ ಹಾಕ್ತಾನೆ. ಅಲ್ಲೂ ಕೂಡ ಅದಕ್ಕೋಸ್ಕರ ಕಾಯೋರು ಇರ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೂ ಅದು ಮಣ್ಣಾದ್ರೆ ಅಥವಾ ನೀರಿಗೆ ಬಿದ್ರೆ ಅಥವಾ ಗಲೀಜಾದ್ರೆ ಅದರಿಂದ ಆಗುವಂತಹ ಪರಿಣಾಮ ಭೂಮಿಗೆ ಅತ್ಯಂತ ಕೆಟ್ಟದು. ತನ್ನ ಕಾಮದ ಭೋಗಕ್ಕಾಗಿ ವಸ್ತುಗಳನ್ನ ಬೇಕಾಬಿಟ್ಟಿ ಬಳಸಿ ಪ್ರಾಣಿಯ ಜೀವನವನ್ನ, ಪಕ್ಷಿಯ ಜೀವನವನ್ನ, ನ್ಯಾಯಯುತವಾಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ರೈತರ ಜೀವನವನ್ನ, ಪ್ರಾಮಾಣಿಕವಾಗಿ ಮೈ ಕಷ್ಟಪಟ್ಟು ದುಡಿದು ಕೆಲಸ ಮಾಡ್ತಾ ಇರುವ ಶ್ರಮಜೀವಿಗಳ ಕೆಲಸವನ್ನ ಯಂತ್ರದ ಮೂಲಕ ಮಾಡಿಸಿ ಕಸಿದುಕೊಳ್ಳುವಂತಹ ಅರ್ಥ ಸಂಚಯದ ದಾರಿ ಏನಿದೆ ಇದು ಯಾವತ್ತೂ ಕೂಡ ಆಸುರಿ ಭಾವನೆ ಆಗತ್ತೆ. ಇದಮಧ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಒಂದು ಮುಖದಲ್ಲಿ ಹೋಗುದಾದ್ರೆ, ನಾನೇ ಇದನ್ನ ಪಡೆದಿದ್ದೇನೆ, ಮಯಾ ಲಬ್ಧಂ, ನಾನು ಏನ್ ಅನ್ಕೊಂಡಿದ್ನೋ ಅದು ನನ್ನಿಂದ ಸಾಧಿಸಲ್ಪಟ್ಟಿತು, ನನ್ನಿಂದ ಗಳಿಸಲ್ಪಟ್ಟಿತು. ಇನ್ನು ಮುಂದಿನದ್ದನ್ನು ಕೂಡ ನಾನೇ ಗಳಿಸ್ತೇನೆ. ಇಮಂ ಪ್ರಾಪ್ಸಿಯೇ ಮನೋರಥಂ, ಮುಂದೆ ಪ್ರಾಪ್ಸಿಯೇ ಪಡೆಯುವಬಲ್ಲೆ, ಮುಂದೆಯೂ ಕೂಡ ನಾನು ನನಗೆ ಬೇಕಾದ್ದನ್ನ ಪಡೆಯಬಲ್ಲೆ. ಇದಮಸ್ತಿ, ಈಗ ನನಗೆ ಬೇಕಾದಷ್ಟಿದೆ, ನನ್ಗೇನ್ ಕಮ್ಮಿ ಇದೆ, ನನ್ಗೇನ್ ಕೊರತೆ ಇದೆ ಅಂದ್ರೆ ನಾನ್ ಗಳಿಸಿದ್ರಿಂದ ನನ್ನ ಹತ್ರ ಇದೆ. ಇದಮಸ್ತಿ ಇದಮಪಿ ಮೇ, ಇದಮಸ್ತಿ ಇದಮ ಅಪಿ, ಮುಂದೆ ಇನ್ನೊಂದು ಕೂಡ ಬರುತ್ತೆ. ಭವಿಷ್ಯದಿ ಪುನರ್ಧನಂ, ನನಗೆ ನೀವು ಮನಸ್ಸು ಮಾಡಿದ್ರೆ ಇನ್ನೊಂದು 10 ಕಂಪನಿ ಕಟ್ಟಿ ನಿಮ್ಮೆಲ್ಲರನ್ನು ಕೊಂಡ್ಕೊಂಡ್ಬಿಡ್ತೇನೆ. ಸರ್ತಿ ಅದು ಆತ್ಮವಿಶ್ವಾಸವೋ ಅಥವಾ ಓವರ್ ಕಾನ್ಫಿಡೆನ್ಸು ಅಥವಾ ಅಹಂಕಾರವು ಗೊತ್ತಾಗಲ್ಲ. ಕೆಲವೊಂದ್ಸರ್ತಿ ಆ ಭಾರಿ ಒಳಗಿಂದ ಒಳಗೆ ಒಂದೊಂದು ಶಬ್ದಕ್ಕೆ ಒಂದೊಂದ್ ತರ ಅರ್ಥ ಬರುತ್ತೆ. ಆದ್ರೆ ಒಂದಂತೂ ಸತ್ಯ, ಇದು ಕಂಟಿನ್ಯೂಸ್ ತನ್ನ ಗೆಲುವಿನ ಹಿಂದೆ ಒಂದು ಶಕ್ತಿ ಇದೆ ಅಂತ ಯೋಚನೆ ಮಾಡಿದ್ರೆ ತಾನೇ ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ಕೆಲವರು ಬಾಯಲ್ಲೂ ಹೇಳುದಿರುತ್ತೆ. ಎಲ್ಲ ದೇವರು ಅಂತ ಹೇಳ್ತಿರ್ತಾರೆ, ಆದ್ರೆ ಅದರ ಪರಿಣಾಮವನ್ನು ಹೇಳುವಾಗ ಮಾತ್ರ ತನ್ನಿಂದ ಆಯ್ತು ಅಂತಾರೆ. ಇದು ಕೂಡ ಒಂದು ರೀತಿ ಆಸುರಿ ಭಾವನೆ. ಅಸೌಮಯ ಹತಶತ್ರು ಅನಿಶ್ಯೇ ಚಾಪರಾನಪಿ ಈಶ್ವರೋ ಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಈ ಶತ್ರುವನ್ನ ನಾನು ಕೊಂದಿದ್ದೇನೆ, ಮುಂದೆ ನನಗೆ ಎದುರಾಳಿ ಯಾರಾಗಿರ್ತಾರೋ ಅವರೆಲ್ಲರನ್ನು ಮಟ್ಟ ಹಾಕ್ತೇನೆ. ಇದು ಯಾರು, ನಾನು ಮಿನಿಸ್ಟರ್ ಆಗ್ಬೇಕು, ಇವರನ್ನೆಲ್ಲ ಒದ್ದೋಡಿಸ್ಬಿಡ್ತೇನೆ ಅಂತ ಹೇಳ್ತಿರ್ತಾರೆ ಕೆಲವೊಮ್ಮೆ. ಒಳ್ಳೆ ಸಂಕಲ್ಪ ಮಾಡೋದು ತಪ್ಪಲ್ಲ, ಆದ್ರೆ ತನಗೆ ವಿರುದ್ಧವಾದ ಚಿಂತನೆಗಳನ್ನೆಲ್ಲ ನಿರ್ನಾಮ ಮಾಡ್ತೇನೆ ಅಂತ ಭಾವಿಸುವಂತ ದುಷ್ಟ ಭಾವ ಇದೆಯಲ್ಲ, ಇದು ಒಳ್ಳೆ ವಿಷಯಕ್ಕಾಗಿ ನಾವು ಈ ಯೋಚನೆ ಮಾಡಿದ್ರು ತಪ್ಪೆ. ಕೆಟ್ಟ ವಿಷಯಕ್ಕಾಗಿ ಅದನ್ನ ಒಳ್ಳೆ ಗುಣದಿಂದ ತ್ಯಾಗ ಮಾಡಿದ್ರು ತೊಂದ್ರೆ ಇಲ್ಲ. ಸ್ವಲ್ಪ ಅರ್ಥ ಆಗುದು ಕಷ್ಟ. ಒಟ್ಟು ಅನಿಶ್ಚೇಚ ಅಪರಾನಪಿ ಈಶ್ವರೋಹಂ, ನಾನೇ ಈ ಜಗತ್ತಿನ ಒಡೆಯ, ಅಹಂ ಬ್ರಹ್ಮಾಸ್ಮಿ ಈಶ್ವರೋಹಂ, ಇದನ್ನೇ ಶಿವೋಹಂ ಅಂತ ಇನ್ನೊಂದು ಶಬ್ದದಿಂದ ಕೃಷ್ಣ ಇದನ್ನು ಸ್ಪಷ್ಟವಾಗಿ ಇದು ಆಸುರಿ ಭಾವ ಅಂತ ಹೇಳಿಬಿಟ್ಟಿದ್ದಾನೆ. ದೇವರ ಗುಣವನ್ನ ನಾವು ನಮ್ಮಲ್ಲಿ ತಂದುಕೊಳ್ಳುವುದು ಅನ್ನೋದು ಮೂರ್ಖತನ. ಈಶ್ವರೋಹಂ, ಅಹಂ ಭೋಗಿ, ನಾನೇ ಈ ನಿಜವಾದ ಭೋಗಗಳನ್ನು ಅನುಭವಿಸುವವನು. ಸಿದ್ಧೋಹಂ, ನಾನು ಸಿಕ್ಕಾಪಟ್ಟೆ ಜಪ ಮಾಡ್ತೇನೆ, ನಂಗಷ್ಟು ಸಿದ್ಧಿ ಇದೆ, ನಾನು ತುಂಬಾ ಜಪ ಮಾಡ್ತೇನೆ, ನಾನು ತುಂಬಾ ಪೂಜೆ ಮಾಡ್ತೇನೆ, ನಾನು ವ್ರತಗಳನ್ನು ಆಚರಿಸ್ತೇನೆ, ನಾನು ಯಾತ್ರೆಗಳನ್ನು ಮಾಡ್ತೇನೆ, ತುಂಬಾ ಉಪನ್ಯಾಸಗಳನ್ನು ಮಾಡ್ತೇನೆ ಅಥವಾ ಇನ್ನೊಂದು ಏನೋ ಒಂಥರ, ಇದೆಲ್ಲ ಸಿದ್ಧೋಹಂ, ನನಗೆ ಏನು ಆಗ್ಬೇಕಾದ್ದಿಲ್ಲ, ನಾನು
ಮಾಡ್ತಾ ಇದ್ದೇನೆ ಅನ್ನೋದೇ ದೇವರಿಗೆ ಬಹಳ ದೊಡ್ಡ ವಿಷಯ. ನನ್ನಂತವನು ಕೂಡ ಮಾಡ್ತಾನೆ ಅಂತ. ಇನ್ನು ಕೆಲವರಿಗೆ ನಂಗೆಲ್ಲ ಬಲ ಇದೆ, ದೇವರನ್ನ ನಂಬಬೇಕು ಅಂತ ಅನ್ನೋ ಮಾತು ಬಂದ ತಕ್ಷಣ ನಾನು ಯಾಕೆ ನಂಬಬೇಕು, ನನ್ಗೆ ಕೆಲಸ ಇದೆ, ಹೆಂಡತಿ ಇದ್ದಾಳೆ, ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಆ ತಂದೆ ತಾಯಿ ಇದ್ದಾರೆ, ಜೊತೆಗೆ ವ್ಯವಸ್ಥೆ ಇದೆ, ಕೆಲ್ಸದವ್ರಿದ್ದಾರೆ, ದೊಡ್ಡ ಮನೆ ಇದೆ, ಆಸ್ತಿ ಇದೆ, ಇನ್ನು ಕೊಳತು ಏನೇ ಆದ್ರೂ ಕೂಡ ಮರಿ ಮಕ್ಕಳ ತನಕನು ಉಂಡ್ರು ಕೂಡ ಖರ್ಚಾಗಲ್ಲ, 1% ನಾಶ ಆಗ್ಬೋದಷ್ಟೇ ಅಂತ. ಹೀಗೆ ಅಹಂ ಬಲವಾನ್, ನನ್ನ ಹತ್ರ ಫೋರ್ಸ್ ಇದೆ, ಅಹಂ ಸುಖಿ, ನನಗೆಲ್ಲ ಸೌಖ್ಯ ಸಿಕ್ಕಿದೆ, ಇನ್ಯಾಕೆ ದೇವ್ರನ್ನ ನಂಬಬೇಕು, ಏನಾದ್ರೂ ಕಷ್ಟ ಬಂದಾಗ ಮಾತ್ರ ದೇವರನ್ನು ಯೋಚನೆ ಮಾಡ್ಬೇಕು ಅಂತ. ಈ ರೀತಿ ಒಂಥರ ಅದು ತಾತ್ಕಾಲಿಕ ಇರಬಹುದು ಆ ಸ್ವರಿಭಾವ, ಮುಂದೊಂದು ದಿವಸ ಬದಲಾಗುವ ಸಾಧ್ಯತೆ ಇರುತ್ತೆ. ಈಗ ಶ್ರೀನಿವಾಸ ನಾಯಕ ಸಂಪತ್ತಿನ ಭರದಲ್ಲಿ ಇಡೀ ಜಗತ್ತನ್ನೇ ತಾನು ಕೊಂಡ್ಕೊಂಡ್ಬಿಡಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ತನ್ನ ಹೆಂಡತಿಯಿಂದಾಗಿ ಅವರ ಜೀವನವೇ ಬದಲಾಗೋಯ್ತು. ಅದಕ್ಕೆ ಅವರು ಹೆಂಡತಿ ಸಂತತಿ ಸಾವಿರವಾಗಲಿ, ಇಂಥ ಮನಸ್ಸನ್ನ ತಿದ್ದುವ, ಜೀವನಕ್ಕೆ ಅರ್ಥ ಕೊಡುವ ಹೆಂಡತಿ ಎಲ್ರಿಗೂ ಸಿಗಲಿ, ಅವಳೇ ನಿಜವಾಗಿ ನನ್ನ ದಾರಿ ತೆರೆದು ತೋರಿದವಳು ಅಂತ. ಹೀಗೆ ತನ್ನ ಸೌಖ್ಯವನ್ನ, ತನ್ನ ಬಲವನ್ನ, ತನ್ನ ಬಲ ಅಂದ್ರೆ ಅದು ಕೇವಲ ತೋಳು ಬಲ ಅಲ್ಲ, ದುಡ್ಡಿನ ಬಲ ಇರ್ಬೋದು, ರಾಜಕೀಯ ಬಲ ಇರ್ಬೋದು, ಅಧಿಕಾರದ ಬಲ ಇರ್ಬೋದು, ಅಥವಾ ಜನಬಲ ಇರ್ಬೋದು, ಯಾವುದೇ ಬಲವಾದ್ರೂ ಕೂಡ ಅದು ದಾರಿಯನ್ನ ಮುಚ್ಚಬಾರದು ಅನ್ನೋದನ್ನ ಈ ಪದ್ಯದ ನಿರೂಪಣೆ ಮಾಡಿದ್ರು. ನಾಳೆ ಮುಂದಿನ ಸಂಧಾನ ಮಾಡೋಣ. ಶ್ರೀ ಹರಿ ಶ್ರೀ